ಕಳೆದ ವರ್ಷದಲ್ಲಿ ಒಂದು 2-3 ವರ್ಷಗಳಿಂದ ನೋಡ್ಕೊ ಬಂದ್ವಿ ಎಸ್ ಕೆ ಜೈನ್ ಗುರುಜಿ. ಆರೋಗ್ಯದ ವಿಚಾರದ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಬೀರುತ್ತೆ. ಯಾಕಂದರೆ ಈ ಕೊರೋನಾ ಅನ್ನುವಂತಹ ಒಂದು ವೈರಸ್ ಸಾಕಷ್ಟು ಜನರನ್ನ ಹಿಂಡಿ ಹಿಪ್ಪೆ ಮಾಡುತ್ತೆ. ಅಂದರೆ ಈಗ 2023 ಡಿಸೆಂಬರಲ್ಲಿ ಕೂಡ ಎಂಟ್ರಿ ಕೊಟ್ಟಿದೆ. ಏನಾಗ್ಬೋದು ಈ ವರ್ಷ ಅಂತ? ಅಷ್ಟು ಕ್ರೂರತ್ವ ಇರೋದಿಲ್ಲ, ಆದರೂ ಅದನ್ನು ನಾವು ಹಳ್ಳಗಳಿಂದ ಸ್ವಲ್ಪ ರಕ್ಷಣೆಗೆ ಕೊರೋನಾ ಹೊಸ ತಳಿ ಬರ್ತಾ ಇದೆ, ಹೊಸ ವೈರಸ್ಗಳನ್ನ ನೋಡ್ತಾ ಇದ್ದೀವಿ. ತಳಿ ಬರುವಂತ ಸಾಧ್ಯತೆ ಇದೆ ಹೊಸ ವರ್ಷಕ್ಕೆ. ಇವೆಲ್ಲ ನೋಡಮ್ಮ ಪಾಪ ಕರ್ಮಗಳು ಇವೆಲ್ಲ. ಇನ್ನು ಬಸವರಾಜ್ ಗುರುಜಿ, ಈಗ ಎಸ್ ಕೆ ಜೈನ್ ಗುರುಜಿ ಹೇಳಿದ್ರು ಕಂಟಕ ಅಂತೂ ಇದೆ, ಬಟ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಲ್ಲ ಅಂತ. ನೀವೇನು ಹೇಳ್ತೀರಿ? ಇಲ್ಲ, ಈ ವರ್ಷದಲ್ಲಿ 2024 ಗಮನಿಸಿ ನೋಡಕ್ಕೆ ಹೋದಾಗ ಇನ್ನು ಸಂಖ್ಯೆಗಳಲ್ಲೇ ಹೀಗೆ ಬಂತು. ಶನಿ ಮತ್ತು ರವಿ ಬಂತು, ಗುರುವಿನ ಒಂದು ಶತ್ರುಸ್ಥಾನದ ಇದನ್ನು ನೋಡಕ್ಕೆ ಹೋದಾಗ ದೇಶದಲ್ಲಿ ರಾಜಕೀಯ, ಸಾಮಾಜಿಕ, ಆರ್ಥಿಕ ಬದಲಾವಣೆಗಳು ಸಾಕಷ್ಟು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೊಸ ನೀತಿಗಳಿರ್ಬೋದು, ಹೊಸ ಇದಾಗ್ಬೋದು. ಯಾಕೆಂದರೆ ವೃಷಭ ಲಗ್ನ ಭಾರತದ ಲಗ್ನವನ್ನು ಕೂಡ ಅನುಸರಿಸಿ ನೋಡಕ್ಕೆ ಹೋದಾಗ ಸ್ವಲ್ಪ ಸಂಕಷ್ಟಗಳು ಜಾಸ್ತಿನೇ ಇದೆ. ಅದು ಜುಲೈ ತನಕ ನೋಡಕ್ಕೆ ಹೋದಾಗ, ಜೂನ್ ಜುಲೈ ಗುರು ಬಂದು 1-5 ಮೇಗೆ ವೃಷಭ ರಾಶಿಗೆ ಬಂದ ನಂತರ ಜೂನ್ ಜುಲೈ ಅಂದರೆ ಅರ್ಧ ಭಾಗವನ್ನು ನಾವು ಗಮನಿಸಿ ನೋಡಿದ್ರೆ ಅದ್ರೂ ಉತ್ತರಾಯಣ ಅಂತ ಕೂಡ ತೊಗೋಬೋದು ನಾವು. ಕರ್ಕಾಟಕ ರಾಶಿಗೆ ರವಿ ಪ್ರವೇಶ ಆಗ್ತಕ್ಕಂಥ ಸಾಧ್ಯತೆ ಅಂದರೆ ಇರತಕ್ಕಂಥ ಸಮಯದವರೆಗೂ ಆರ್ಥಿಕವಾಗಿ ರೋಗ ರುಜಿನಗಳ ಕಾಟ ಜಾಸ್ತಿನೇ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಕೊರೋನಾ ವಿಷಯದಲ್ಲಿ ನಾವು ರಾಹು ಬೇರೆ ಈಗ ಜಲತತ್ವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಕೇತು ಬೇರೆ ಭೂತತ್ವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿ ನೋಡಕ್ಕೆ ಹೋದಾಗ ಸ್ವಲ್ಪ ಜುಲೈ ತನಕ ಈ ಕೊರೋನಾ ಕಾಟ, ಇದ್ರ ಜೊತೆಗೆ ಮತ್ತೊಂದು ರೀತಿಯ ಒಂದು ಸಂಕಟ ಕೂಡ ಎದುರಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಹೇಳ್ತೀವಿ, ಯಾರು ಜಾಗೃತಿಯಾಗಿರ್ತೀವಿ, ಯಾರು ಕೇರ್ ತಗೊಳ್ತೀವಿ, ನಿರ್ಲಕ್ಷ್ಯತನ ಯಾರಿಗಿರಲ್ಲ, ಅವರೆಲ್ಲ ಸೇಫ್ ಆಗ್ತಾರೆ. ಎಸ್ ಕೆ ಜೈನ್ ಗುರುಜಿ, ಇಡೀ ದೇಶದ ಚಿತ್ತ ಇದೀಗ ಎಲೆಕ್ಷನ್ ಅಂತ ನಿಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಲೋಕಸಭಾ ಚುನಾವಣೆ ಹತ್ತಿರದಲ್ಲೇ ಇರೋದ್ರಿಂದಾಗಿ ಏನಾಗುತ್ತೆ ಏನು ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ. ದೇಶ ಅಂತ ಹೇಳಿದ್ರೆ ಇದು ಮಾರ್ಚ್ ತಿಂಗಳಲ್ಲಿ ಸಂಕಟ ಕಾಣಿಸ್ತಾ ಇದೆ ನಮಗೆ. ಮಾರ್ಚ್ ತಿಂಗಳು ಆಗ್ತಾನೆ ಏಪ್ರಿಲಲ್ಲಿ ಜಾಸ್ತಿ ಸಂಕಟ. ಸೊ ಲೆಕ್ಕ ಪ್ರಕಾರ ಮೇನಲ್ಲಿ ಎಲೆಕ್ಷನ್ ಬರಬಹುದು. ಅದಕ್ಕೆ ಮುನ್ನ ನಮಗೆ ಈ ಗ್ರಹಗಳು ನೋಡುವಾಗ ತುಂಬ ಸಂಕಟಗಳು ಕಾಣಿಸ್ತಾ ಇದೆ. ಬಸವರಾಜ್ ಗುರುಜಿ, ರಾಜಕೀಯ ರಂಗದ ಭವಿಷ್ಯವೇನು 2024ರಲ್ಲಿ? ಈಗ 2024ರಲ್ಲಿ ಲೋಕಸಭಾ ಚುನಾವಣೆ ಕೂಡ ನಡೀತಾ ಇದೆ. ಇನ್ನು ರಾಜ್ಯದ ಮಟ್ಟಿಗೆ ಜೂನ್ ತನಕ ಒಂದಷ್ಟು ಪರವಾಗಿಲ್ಲ, ಜೂನ್ ನಂತರ ಸಾಕಷ್ಟು ಸಂಕಷ್ಟಗಳು ಎದುರಿಸಬೇಕಾಗಿರ್ತಕ್ಕಂಥ ಸಂದರ್ಭ ಕೂಡ ಇರುತ್ತೆ. ಈ ಎಲೆಕ್ಷನನ್ನು ಪೂರಕವಾಗಿ ಹೊಸ ಪಾರ್ಲಿಮೆಂಟ್ ಭವನದಲ್ಲಿ ನಡೆದಂಥ 13ನೇ ತಾರೀಕಿನ ಘಟನೆ ಏನು ಹೇಳಕ್ಕೆ ಹೋಗುತ್ತೆ ಅಂದರೆ, ದೇಶದಲ್ಲಿ ರಾಜಕೀಯ ಸ್ಥಿತಿಗತಿಗಳು ಒಂದು ಒಳ್ಳೆಯ ಉತ್ತಮವಾಗಿ ಇರೋದಿಲ್ಲ. ಇನ್ನು ಒಟ್ಟಾರೆಯಾಗಿ ಫಲಗಳನ್ನು ನೋಡೋಕೆ ಹೋದಾಗ ಒಂದು ಸಾಮೂಹಿಕ ಅಂದರೆ ಎಲ್ಲರೂ ಸೇರಿ ಒಂದಷ್ಟು ಗ್ರೂಪ್ಸ್ ಮಾಡಿಕೊಂಡು ಆ ಗ್ರೂಪ್ಗಳ ಮುಖಾಂತರ ಒಂದು ದೇಶದ ಚುಕ್ಕಾಣಿಯನ್ನು ಹಿಡಿಯತಕ್ಕಂಥ ಸಾಧ್ಯತೆ ಇದೆ. ಆದರೆ ಒಂದು ಪಕ್ಷಕ್ಕೆ ಹೆಚ್ಚು ಬಲ ಬರುತ್ತೆ, ಸಾಕಾಗಲ್ಲ. ಆ ಸಾಕಾಗದೇ ಇರತಕ್ಕಂಥದ್ದಾಗಿರೋದ್ರಿಂದ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಮತ್ತೊಮ್ಮೆ ಅಂದರೆ ಇಲ್ಲಿ ಒಂದೇ ಪಕ್ಷ ಫಾರ್ಮೇಷನ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಅದೇ ರೀತಿ 2024 ಸುಭಿಕ್ಷವಾಗಿ, ಸುಸ್ಥಿತಿಯಾಗಿ, ಸುಸ್ಥಿರವಾದ ಸರ್ಕಾರ ಬರೋಕ್ಕೆ ಸಾಧ್ಯತೆ ಇಲ್ಲ. ಅತಂತ್ರತೆ ಉಂಟಾಗುತ್ತೆ. ಎಸ್, ಅತಂತ್ರತೆ. ಏಕಪಕ್ಷಕ್ಕೆ ಬಹುಮತ ಪೂರ್ತಿಯಾಗಿ ವಿತೌಟ್ ಎನಿ ಸಪೋರ್ಟ್ ಈಗಾಗಲೇ ನಡೀತಾ ಇರೋದು ಹಾಗೇನೆ. ಈಗ ನಡೀತಾ ಇರೋದು ಪಕ್ಷಗಳು ಕೂಡ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲ ತಗೊಂಡೇ ಹೋಗಬೇಕಾಗಿರುತ್ತೆ. ಆದರೂ ಕೂಡ ಒಂದು ಪಕ್ಷ ಒಂದಷ್ಟು ನಿಂತ್ಕೊಳ್ತಕ್ಕಂಥ, ಒಂದು ಗಟ್ಟಿಯಾಗಿ ನಿಂತ್ಕೊಳ್ತಕ್ಕಂಥ ಯೋಗ 2024. ಇದಕ್ಕೂ ಹಿಂದೆ ನಾನು ಏನು ಹೇಳ್ತೀನಿ ಮೇಡಮ್ ಅಂದರೆ, ಕಷ್ಟಕರವಾದ ಎಲೆಕ್ಷನ್ 2024ರಲ್ಲಿ ಎಲೆಕ್ಷನ್ ಆಗ್ತಾ ಇರೋದು ಒಳ್ಳೆಯದಲ್ಲ, ಕಷ್ಟಕರವಾಗಿರುತ್ತೆ. ನಾವು ಮಾಡಲೇಬೇಕು, ವಿಧಿ ಇಲ್ಲ, ನಡೆಯುತ್ತೆ.